ಮನಸ್ಸು ಗೊಂದಲದ ಗೂಡಾಗಿದೆ. ಆಲೋಚಿಸಿ ದಿಕ್ಕೆಟ್ಟು ದಾರಿ ಕಾಣದೆ ದಿಕ್ಕಾಪಾಲಾಗಿ ತೋರಿಸುವರಿಲ್ಲದೆ ಅತಂತ್ರವಾಗಿದೆ. ಮೌನವಹಿಸಿ ಏನೂ ತೋಚದೆ ಕೈಕಟ್ಟಿ ಕಂಗೆಟ್ಟು ಕೂತಿದೆ. ಮುಂದಿನ ದಾರಿಗಾಗಿ ದೇವರ ನೆನೆಯುತ್ತಿದೆ. ಜೀವನದ ದಾರಿಯಲ್ಲಿ ಎದುರಾಗುವ ತಡೆಗಳು ಕೆಲವು ಪರೀಕ್ಷೆಗಳಷ್ಟೇ. ಅದು ನಮ್ಮನ್ನು ಮತ್ತಷ್ಟು ಬಲಿಷ್ಠ ಮತ್ತು ಉತ್ತಮಗೊಳಿಸುವುದು. ನಿರೀಕ್ಷಿಸದ ಬಾಗಿಲುಗಳು ನಮಗಾಗಿ ತೆರೆಯಬಹುದು. ನಗಲು ಅವಕಾಶ ಸಿಕ್ಕಾಗ ನಕ್ಕು ಬಿಡಿ. ನಗುವಿಗಿಂತ ನೋವೇ ಹೆಚ್ಚು ಬದುಕಲ್ಲಿ. ಕಾರಣ ನಮ್ಮ ಒಳ್ಳೆಯತನವನ್ನು ಪರೀಕ್ಷೆ ಮಾಡಲು ದೇವರು ನಮ್ಮ ಸುತ್ತಮುತ್ತ ತುಂಬ ಕೆಟ್ಟವರನ್ನು ಸೃಷ್ಟಿಸಿರುತ್ತಾನೆ. ಮನುಷ್ಯನ ಜೀವನದಲ್ಲಿ ನಿರೀಕ್ಷೆಗಳೇ ಜಾಸ್ತಿ, ಆದರೆ ದೇವರ ಆಟದಲ್ಲಿ ಪರೀಕ್ಷೆಗಳೇ ಜಾಸ್ತಿ ಸ್ನೇಹಿತರೆ. ಹುಟ್ಟುವಾಗ ರಕ್ಷಿಸಲು ಯಾವ ಜಾತಿಯ ವೈದ್ಯ ಬಂದ ಎಂದು ಕೇಳುವುದಿಲ್ಲ. ಸಾಯುವಾಗ ನೀರು ನೀಡುವವನು ಯಾವ ಜಾತಿಯವನೆಂದು ಕೇಳುವುದಿಲ್ಲ. ಬದುಕಿರುವಾಗ ಮಾತ್ರ ಯಾವ ಜಾತಿಯವ ಎಂದು ಜಗಳವಾಡುವರಯ್ಯ. ದೇವರು ವರವನ್ನು ಕೊಡುವುದಿಲ್ಲ, ಶಾಪವನ್ನೂ ಕೊಡುವುದಿಲ್ಲ, ಅವಕಾಶವನ್ನು ಮಾತ್ರ ಕೊಡುತ್ತಾನೆ. ನೀನು ಅದನ್ನು ವರವಾಗಿ ಸ್ವೀಕರಿಸುತ್ತೀಯೋ ಅಥವಾ ಶಾಪವಾಗಿ ಸ್ವೀಕರಿಸುತ್ತೀಯೋ ನಿನಗೆ ಬಿಟ್ಟಿದ್ದು. ದೇವರು ಎಂದಿಗೂ ನಿಮಗೆ ಏನೂ ಬೇಕೋ ಅದನ್ನು ನೇರವಾಗಿ ನೀಡುವುದಿಲ್ಲ. ಬದಲಾಗಿ ಅದನ್ನು ಪಡೆಯಲು ನಿಮಗೆ ಸರಿಯಾದ ಮಾರ್ಗವನ್ನು ಸೃಷ್ಟಿಸಿರುತ್ತಾನೆ. ಒಂದು ಕಲ್ಲು ದೇವರ ಶಿಲೆಯಾಗಿ ಮಾರ್ಪಟ್ಟರೆ ಅದನ್ನು ಕೈ ಮುಗಿದು ಬೇಡಿಕೊಳ್ಳುತ್ತೇವೆ. ಅದೇ ಕಲ್ಲು ಮೆಟ್ಟಿಲುಗಳಾಗಿ ಮಾರ್ಪಟ್ಟರೆ ಅದರ ಮೇಲೆ ಚಪ್ಪಲಿಗಳನ್ನು ಹಾಕಿಕೊಂಡು ಓಡಾಡುತ್ತೇವೆ. ನಮ್ಮ ಜೀವನವು ಹಾಗೆಯೇ ಸ್ನೇಹಿತರೆ. ಗೆದ್ದರೆ ಎಲ್ಲರೂ ನಮ್ಮವರೇ, ಸೋತರೆ ಯಾರೂ ನಮ್ಮ ಕಡೆ ತಿರುಗಿಯೂ ನೋಡುವುದಿಲ್ಲ.